ಎಲ್ಲರ ಬಗ್ಗೆ ಮಾಹಿತಿ ಸಪರೇಟ್ ಇದ್ದರೆ ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು ಮುಂದೆ ಇರಬೇಕು. ವೆಬ್ಸೈಟ್ ಗುಣಲಕ್ಷಣಗಳನ್ನು ಲಿಂಕ್ ಕರೀತಾರೆ. ನಾನು ಫಸ್ಟ್ ಪೇಜ್ ಬರೋದಲ್ಲ ನಾವು ಚಾಪ್ಟರ್ ಸೆಲೆಕ್ಟ್ ಮಾಡಬೇಕಂತ ಇಂಡೆಕ್ಸ್ ಅಂತ ಈ ಚಾಪ್ಟರ್ ಇಂದ ಇದೆ ಅದನ್ನ ನಾವು ಹೇಳ್ತೀವಿ ಲಿಂಕ್ ಅದು ಲಿಂಕ್ ಅಂತ ಇಲ್ಲಿ ಬಂದಿದೆ. ಈಗ ಪ್ರತಿಯೊಂದು ವೆಬ್ಸೈಟ್ ಒಂದೊಂದು ಪ್ರತ್ಯೇಕವಾದ ವಿಳಾಸವನ್ನು ಹೊಂದಿರುತ್ತದೆ. ಈಗ ವೆಬ್ಸೈಟ್ಗಳು ನಾನು ತೋರಿಸ್ತಾ ಇರ್ಬೋದು ಆ ಪೇಜಸ್ ಕಂಪೇರ್ ಮಾಡಿ ಅದಕ್ಕೆ ತನ್ನದೇ ಆದ ಒಂದು ಹೆಸರಿದೆ ನೋಡಿ ಅಡ್ರೆಸ್ ಇದೆ. ಅದೇ ರೀತಿ ಅದಕ್ಕೆ ನಾವು ಈ ಇಂಟರ್ನೆಟ್ ಅಲ್ಲಿ ಕಂಪೇರ್ ಮಾಡಿದಾಗ ಅದಕ್ಕೆ ನಾವು URL ಬೇಜಾರಾಗ್ತಿದೆ ಇಲ್ಲ ಊಟ ಮಾಡಿದ್ದೀರಲ್ಲ ಊಟ ಮಾಡಿದ್ದೀರ ನೋಡಿ ಹಾಗಾದ್ರೆ URL ಅಂದ್ರೆ ವೆಬ್ಸೈಟ್ ನ ವಿಳಾಸಕ್ಕೆ ನಾವು URL ಅದೊಂದನ್ನು ನಾವು ವೆಬ್ಸೈಟ್ ಅಂತ ಹೇಳ್ತೀವಿ. ಅದಕ್ಕೆ ನಾವು URL ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರತಿಯೊಂದು ವೆಬ್ಸೈಟ್ಗೂ ಒಂದು ಪ್ರತ್ಯೇಕವಾದ ವಿಳಾಸ ಇರುತ್ತದೆ. ರೈಟರ್ಗೆ ಇದಕ್ಕೊಂದು ವಿಳಾಸ ಇದೆ, ಬೇರೆದಕ್ಕೊಂದು ವಿಳಾಸ ಇದೆ. ಉದಾಹರಣೆಗೆ www.kidsite.com www.whatis.com ವೆಬ್ಸೈಟ್ಗಳನ್ನು ತೆರೆಯಲು ವೆಬ್ ಬ್ರೌಸರ್ನಲ್ಲಿ URL-ಗಳನ್ನು ಪಡೆಯುತ್ತೇವೆ. ನಾವು ವೆಬ್ ಬ್ರೌಸರ್ ಅನ್ನು ವೆಬ್ಸೈಟ್ಗಳನ್ನು ಹುಡುಕುವ ತಾಣ. ಆ ತಾಣದಲ್ಲಿ ನಾವು ಆ ಹುಡುಗರು ಅಥವಾ ನೀವು ವಿಜ್ಞಾನ ಅಂತ ಬರೀಬೇಕು, ಸಮಾಜ ಬೇಕಾದರೆ ಸಮಾಜ ಅಂತ, ಈಗ ನಿಮ್ಗೆ ಮ್ಯಾಥ್ಸ್ ಬೇಕಾದರೆ ಮ್ಯಾಪ್ ಕರ್ನಾಟಕ ಪ್ರತ್ಯೇಕವಾದ ಭಾಷೆ ರೀತಿಯಾಗಿ ಆ ಮ್ಯಾಪ್ ಬರೀಲಿಕ್ಕೆ ಮಾಹಿತಿ ಸಿಗುತ್ತೆ. ಈಗ ನಾನು ಯಾವಾಗ ಓದಿಸಿದೆ ಗ್ರಂಥಾಲಯ ಇಂಟರ್ನೆಟ್, ಪುಸ್ತಕಗಳು ವೆಬ್ಸೈಟ್ಗಳು, ಪುಟಗಳು ವೆಬ್ ಪೇಜ್ ಅವರೇ ಹಾಗೆ ಅದೇ ಥರ ನೆಕ್ಸ್ಟ್ ಕೂಡ ಸುದ್ದಿ ಸ್ಟಾರ್ಟಿಂಗ್ ಹೋಗೋದಲ್ಲ ಒಂದು ಲೈನ್ ಚಾಪ್ಟರ್ ಅಂತ ಪೇಜ್ ಇಂಟರ್ನೆಟ್ ಅಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಮಾಡ್ತಿದೆ. ಹಾಗಾಗಿ ನಾನು ಕೆಲವು ನಿಮಗೆ ಉಪಯುಕ್ತವಾದ ಒಂದು ಕೆಲಸ ಇಲ್ಲಿ ಗ್ರಂಥಾಲಯ ಇಲ್ಲಿ ಪುಸ್ತಕದ ಮಾಹಿತಿಯನ್ನು ಪಡೆಯಬಹುದು. ಬಗ್ಗೆ ಮಾಹಿತಿ ಇದೆ ಮತ್ತು ನಮ್ಮ ದೇಶದ ಸಂಪೂರ್ಣ ಅಂಗಾಂಗಗಳ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ತಾನೇ ಇದೆಲ್ಲ ಇಲ್ಲಿ ನೋಡಿ ರಾಕೆಟ್ ಬೇಸಿಗೆ ಅಷ್ಟು ಹೋಗ್ತಾರೆ ಅಲ್ಲಿ ಜೋಕ್ ಮಾಡಿದ್ದೀನಿ ನೋಡಿ ನೀವು ಒಂಚೂರು ಇದನ್ನ ಆಕ್ಟಿವ್ ಮಾಡಲಿಕ್ಕಿಲ್ಲ ಮಾಡ್ತೀನಿ. ಈಗ ಇಂಟರ್ನೆಟ್ ಇರಬೇಕಾದ ಮುಖ್ಯವಾಗಿ ಏನು ಇರಬೇಕು ಮಾನವ ಮತ್ತು ಸಂಸ್ಕೃತಿ, ಇಮೇಲ್, ಮನರಂಜನೆ, ಸುಚಿತ ಸಮಾಚಾರ, ಪರಟೆ, ಟಿಕೆಟ್ ಕಾಯ್ದಿರಿಕೆ, ಹಣಕಾಸು ವ್ಯವಹಾರ, ಪರೀಕ್ಷೆಗಳ ಫಲಿತಾಂಶ ನೋಡಿದ್ರೆ ಟಿಕೆಟ್ ನೋಡಿ 10ನೇ ತರಗತಿಗೆ ಬಂದರೆ ಮೋಸ್ಟ್ಲಿ ಮುಂದಿಗೆ ಅದರ ಪ್ರಕಟ ಮಾಡೋದು ಶಾಲೆಗಳಲ್ಲಿ ಹೋಗಿ ನೋಡುವ ಅಗತ್ಯವಿಲ್ಲ. ಹಾಗಾದರೆ ನಾವು ಇವತ್ತು ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಟಿಕೆಟ್ ಕೌಂಟರ್ಗಳಿವೆ, ಟಿಕೆಟ್ನ ನೋಂದಾಯಿಸಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾದ ಅಗತ್ಯತೆ ಇಲ್ಲ. ನೀವು ಇಂಟರ್ನೆಟ್ ಕನೆಕ್ಷನ್ ನೋಡಿದರೆ ಆ ವೆಬ್ಸೈಟ್ ಓಪನ್ ಮಾಡಿ ನೀವಲ್ಲಿ ಇಂಥ ಸೈಟ್ಗೆ ಈ ಥರ ಬಸ್ಸಲ್ಲಿ ಡೀಟೇಲ್ ನೋಡಿ ಸೆಲೆಕ್ಟ್ ಮಾಡಿ ದುಡ್ಡು ಅಂದರೆ ಡೆಬಿಟ್ ಕಾರ್ಡ್ ಇರ್ಬೋದು ಅಥವಾ ಮುಂದೆ ಅದಕ್ಕೆ ಗೊತ್ತಾಗುತ್ತೆ ಆ ಮುಖಾಂತರ ನಾವು